ಆತ್ಮೀಯರೇ ನಮಸ್ಕಾರ. ಹಾಗಿದ್ದೀರಿ ನೋಡಿ, 25 ಶಾಸಕರು ಸಭೆ ಸೇರಿದ್ದು ಸುಮ್ಮನೆ ಅಲ್ಲ, ಡೆಡ್ಲೈನ್ನೇ ಕೊಟ್ಟಿದ್ದಾರೆ. ರೆಸಿಗ್ನೇಷನ್ನ ಮಾತಾಗಿದೆ ನೋಡಿ. ಡೆಲ್ಲಿಗೆ ಹೋಗ್ಲಿಕ್ಕೂ ಕೂಡ ಈಗಾಗಲೇ ನಿನ್ನೆ ರಾತ್ರಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಕಣ್ರಿ. ಯಾರ್ಯಾರು ಹೋಗೋದು, ಯಾವಾಗ ಹೋಗೋದು, ಯಾರನ್ನು ಭೇಟಿ ಆಗೋದು, ಅಪಾಯಿಂಟ್ಮೆಂಟ್ ಹೆಂಗೆ ತಗೊಳ್ಳೋದು, ಇಷ್ಟೆಲ್ಲ ಡೀಪಾಗಿ ಡಿಸ್ಕಷನ್ಗೆ ಹೋಗಿದ್ದಾರೆ. ಅಂದರೆ ಸುಮ್ಮನೆ ಅಲ್ಲ. ಮತ್ತೆ ನಾನು ಹೇಳ್ತೀನಿ ಕೇಳಿ, ಮಾರ್ಚ್ 31 ಭಾಳ ಕ್ರೂಷಿಯಲ್ ಡೇ. ನಾನು ಹೇಳ್ತೀನಿ ಕೇಳಿ, ವೆರಿ ವೆರಿ ಇಂಪಾರ್ಟೆಂಟ್ ಡೇ. ಇದನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಮತ್ತು ಮಾರ್ಚ್ 16ನೇ ತಾರೀಕಿಗೆ ಒಂದು ಮೀಟಿಂಗ್ ಆಗುತ್ತೆ. ಅದೇನು ಕೂಡ ನಾನು ನಿಮಗೆ ಹೇಳ್ತೀನಿ, ಯಾಕಂದರೆ ಅದು ಕೂಡ ಒಂದು ಟರ್ನಿಂಗ್ ಪಾಯಿಂಟ್. ಬಹುಶಃ ರಾಜ್ಯ ರಾಜಕಾರಣ ಯಾವಾಗ ಎಲ್ಲ ಮುಗೀತು ಅಂತ ಎಲ್ಲರೂ ಅಂದ್ಕೊಳ್ತಿರುವಾಗಲೇ ಮತ್ತೊಮ್ಮೆ ಭುಗಿಲೆದ್ದಿದೆ. ರಾಜಕಾರಣ ಈಗ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ತಾ ಇದೆ. ಹಾಗಾದರೆ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಈ 25 ಶಾಸಕರು ಸೇರಿ ಮಾತನಾಡಿದ್ದೇನು? ಯಾರು ಇವ್ರನ್ನೆಲ್ಲ ಸೇರಿಸಿದ್ದ ಉದ್ದೇಶ ಏನು, ಹಿನ್ನೆಲೆ ಏನು, ಏನಾಗಲಿದೆ? ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿಯೇ ಗೊತ್ತಿದೆ, ವಿಷಯವನ್ನು ಜೀವಂತವಾಗಿಡುವಂಥ ಪ್ರಯತ್ನ ನಿರಂತರವಾಗಿ ಆಗ್ತಾ ಇದೆ. ಒಂದೆರಡಲ್ಲ, ನಾನು ನಿಮಗೆ ರೀಸನ್ ಮೇಲೆ ರೀಸನ್ ಕೊಡಬಲ್ಲೆ, ಏನೇನೆಲ್ಲ ಆಯಿತು ಘಟನಾವಳಿಗಳನ್ನ ಹೇಳಬಲ್ಲೆ. ಯಾಕಂದರೆ ಆ ರೀತಿಯ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ. ಅದೇ ರೀತಿಯ ಮತ್ತೊಂದು ಚಟುವಟಿಕೆ ನಿನ್ನೆ ರಾತ್ರಿ ಬೆಂಗಳೂರಿನ ಬೋರಿಂಗ್ ಇನ್ಸ್ಟಿಟ್ಯೂಟ್ ಅಂತಾರೆ, ಅಲ್ಲಿ ಸುಮಾರು 25 ಶಾಸಕರು ಸಭೆ ಸೇರಿರೋದು. ಯಾರ್ಯಾರು? ಮಾಗಡಿ ಬಾಲಕೃಷ್ಣ, ಎಸ್.ಸಿ. ಬಾಲಕೃಷ್ಣ ಅವರು ಮಾಗಡಿ ಶಾಸಕರು, ಎನ್.ಎ. ಹ್ಯಾರಿಸ್ ಶಾಂತಿನಗರದ ಶಾಸಕರು, ಬೇಳೂರು ಗೋಪಾಲಕೃಷ್ಣ ಸಾಗರದ ಶಾಸಕರು, ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಅವರು, ಅಥಣಿ ಶಾಸಕ ಲಕ್ಷ್ಮಣ ಸೌದಿ ಅವರು, ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಅವರು, ಸಿಂಧನೂರಿನ ಶಾಸಕ ಹಂಪನಗೌಡ ಬಾದರ್ಲಿ ಅವರು, ಬೀಳಗಿ ಶಾಸಕ ಜೆ.ಟಿ. ಪಾಟೀಲ್ ಅವರು, ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ್ ಅವರು, ಚಾಮರಾಜನಗರದ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು, ದೇವನಹಳ್ಳಿಯ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು, ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು, ಕೊಳ್ಳೇಗಾಲದ ಶಾಸಕ ಎ.ಆರ್. ಕೃಷ್ಣಮೂರ್ತಿ, ಅಫಜಲ್ಪುರದ ಶಾಸಕ ಎಂ.ವೈ. ಪಾಟೀಲ್ ಅವರು, ಚಿಕ್ಕೋಡಿ ಸದಲಗದ ಶಾಸಕ ಗಣೇಶ್ ಹುಕ್ಕೇರಿ ಅವರು, ಬೈಲಹೊಂಗಲದ ಶಾಸಕ ಮಹಾಂತೇಶ್ ಕೌಜಲಗಿ ಅವರು, ಹಿರೇಕೆರೂರಿನ ಶಾಸಕ ಯು.ಬಿ. ಭಣಕಾರ್ ಅವರು, ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಅಬ್ಬಯ್ಯ ಪ್ರಸಾದ್ ಅವರು, ಹೊನ್ನಾಳಿ ಶಾಸಕ ಶಾಂತನಗೌಡರು, ಶಿರಾ ಶಾಸಕ ಟಿ.ಬಿ. ಜಯಚಂದ್ರ ಅವರು, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು, ಹೊಸದುರ್ಗದ ಶಾಸಕ ಬಿ.ಜಿ. ಗೋವಿಂದಪ್ಪನವರು, ಬ್ಯಾಡಗಿ ಶಾಸಕ ಬಸವರಾಜ್ ಶಿವಣ್ಣವರವರು, ಚಳ್ಳಕೆರೆ ಶಾಸಕ ರಘುಮೂರ್ತಿಯವರು ಹಾಗೂ ತಿಪಟೂರಿನ ಶಾಸಕ ಕೆ ಷಡಕ್ಷರಿಯವರು. ಹೀಗೆ ಒಟ್ಟು 25 ಶಾಸಕರು ನಿನ್ನೆ ಬೋರಿಂಗ್ ಕ್ಲಬ್ಬಲ್ಲಿ ಸೇರ್ಕೊಂಡಿದ್ರು. ರಾತ್ರಿ ಡಿನ್ನರ್ ಮೀಟಿಂಗ್ ಹೆಸರಲ್ಲಿ ಸೇರ್ಕೊಂಡಿದ್ರು. ನೋಡಿ, ಇಲ್ಲಿ ಬಹಳ ಮುಖ್ಯವಾದ ವಿಚಾರ, ಇವರೆಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಲ್ಲೇನು ಹೇಳಿದ್ದಾರೆ? ನಾವೆಲ್ಲ ಸೀನಿಯರ್ ಎಮ್ ಎಲ್ ಎಗಳು, ಎಲ್ಲ 2 times 3 times ಎಮ್ ಎಲ್ ಎ ಆಗಿರುವಂಥವ್ರು, ನಾವೆಲ್ಲ ಸಚಿವ ಸ್ಥಾನಕ್ಕೋಸ್ಕರ ಇಲ್ಲಿ ಸಭೆಯನ್ನು ಮಾಡಿದ್ದೇವೆ ಅನ್ನೋ ಮಾತನ್ನು ಹೇಳಿ. ಆ ದೃಷ್ಟಿಯಿಂದ ನೋಡೋದಾದರೆ ಎಲ್ಲ ಸೀನಿಯರ್ಸ್ ಇದ್ರು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಸಚಿವರಾಗುವ ಯಾದಿಯಲ್ಲಿರುವಂಥ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ರು ಅಂತ ಅಲ್ಲ. ಬಟ್ ಹೊಸ ಮುಖಗಳು ಹಲವಾರು ಇದ್ದು ಇಲ್ಲಿ. ಈ ಹಿಂದೆ ಫಸ್ಟ್ ಟೈಮ್ ಎಮ್ ಎಲ್ ಎಗಳು ಅಂತ ಎಲ್ಲ ಕೆಲವರು ಮೀಟಿಂಗ್ ಮಾಡಿದ್ರಲ್ಲ, ಅಲ್ಲಿ ಇಲ್ಲದ ಕೆಲವು ಮುಖಗಳು ಇಲ್ಲಿದ್ವು. ಇವ್ರು ತೊಗೊಂಡ್ರು ಒಂದು ರೆಸೊಲ್ಯೂಷನ್ ಏನು ಅಂದರೆ ಬಹಳ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ಮಾರ್ಚ್ 16ನೇ ತಾರೀಕು ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರನ್ನು ಹೋಗಿ ಭೇಟಿಯಾಗುವಂತಹ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಏನು ಮಾಡ್ತಾರೆ ಹೋಗಿ ಭೇಟಿಯಾಗಿ? ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯವನ್ನು ಮಾಡೋದು ಇವರ ಅಜೆಂಡಾ ನಂಬರ್ 1. ನಂಬರ್ 2, ಅದಾದ ನಂತರ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಲಿಕ್ಕೆ ದೆಹಲಿಗೆ ಹೋಗ್ಲಿಕ್ಕೂ ಕೂಡ ನಿನ್ನೆ ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಈ ಸಭೆ ಸೇರಿರುವವರ ಪೈಕಿ ಒಂದು 25 ಜನ ಇದ್ದಾರಲ್ಲ, ಇವ್ರ ಪೈಕಿ 20 ಜನಕ್ಕೆ ಅವಕಾಶ ಕೊಡಬೇಕು. ಯಾರನ್ನಾದರೂ ಸೆಲೆಕ್ಟ್ ಮಾಡಿ 20 ಜನರಿಗೆ ಅವಕಾಶ ಕೊಡಿ ಅಂತ ಹೈಕಮಾಂಡಿಗೆ ಕೇಳಲಿಕ್ಕೆ ರೆಡಿ ಆಗಿದ್ದಾರೆ. ಮತ್ತು 3 ವರ್ಷ ಪೂರ್ಣ ಆಗ್ತಾ ಇದೆ ಸರ್ಕಾರದ್ದು. ನೀವು ಇನ್ನೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಮಾಡಲಿಲ್ಲ ಅಂದರೆ ನಮ್ಮ ಸೇವೆಗೆ ಏನು ಅವಕಾಶ ಕೊಟ್ಟಾಗಾಯ್ತು ನೀವು? ಇದನ್ನು ಅವರು ಕೇಳಲಿಕ್ಕೆ ರೆಡಿಯಾಗಿದ್ದಾರೆ. ಸೇವೆಗೆ ಪ್ರತಿಫಲ ಹಾಗೂ ಪಕ್ಷದ ಭವಿಷ್ಯ, ಈ ದೃಷ್ಟಿಯಿಂದ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಕೇಳಲಿಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಬಿಹೈಂಡ್ ದಿ ಸ್ಕ್ರೀನ್ ಏನು ನಡೆದಿದೆ, ತೆರೆಯ ಹಿಂದೆ ಏನು ನಡೆದಿದೆ ನೋಡಿ, ಇವೆಲ್ಲ ತೆರೆಯ ಮುಂದಿನ ಚಟುವಟಿಕೆಗಳು. ನೀವು ಫೋಟೋಸ್ ನೋಡ್ತಾ ಇದ್ದೀರಿ, ಎಲ್ಲ ಹೇಳಿಕೆಗಳನ್ನು ಕೂಡ ನೋಡಿದ್ದೀರಿ. ತೆರೆಯ ಹಿಂದಾಗಿರೋದೇ ಭಾಳ ಇಂಪಾರ್ಟೆಂಟ್ ನೋಡಿ. ಇದು ಕೇವಲ ಸಚಿವ ಸ್ಥಾನ, ಡೆಲ್ಲಿಗೆ ಹೋಗೋಕ್ಕೆ, CM ಭೇಟಿ ಹಾಕಿ, DCM ಭೇಟಿ ಹಾಕಿ ಇಷ್ಟೇ ಅಲ್ಲ. ನಿಜವಾದ ರೀಸನಿಗೆ ಹೇಳ್ತೀನಿ ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೋಡಿ, ಹಿಂದೆಯೂ ಕೂಡ ಈ ರೀತಿಯ ಚಟುವಟಿಕೆಗಳಾಗಿದೆ. ಈಗ ಫಸ್ಟ್ ಟೈಮ್ ಎಮ್ ಎಲ್ ಎಗಳೆಲ್ಲ ಒಂದು ಲೆಟರ್ ಬರೆದಿಲ್ವ ಹೈಕಮಾಂಡ್ಗೆ, ನಮಗೆ 5 ಜನಕ್ಕೆ ಅವಕಾಶ ಕೊಡಿ ಅಂತಲಿ. 30ಕ್ಕೂ ಹೆಚ್ಚು ಮೊದಲ ಬಾರಿ ಶಾಸಕರಾದವರೆಲ್ಲ ಪತ್ರ ಬರೆದಿದ್ರು. ಅವ್ರು ಒಪ್ಕೊಂಡ್ರು ಕೂಡ ಅದನ್ನು, ಹೌದು ನಾವು ಪತ್ರ ಬರೆದಿದ್ದೀವಿ, ನಾವು ಅವಕಾಶ ಕೇಳಿದ್ದೀವಿ, ಅದರಲ್ಲಿ ತಪ್ಪೇನಿದೆ. ಮೊದಲ ಬಾರಿ ಶಾಸಕರಾದವ್ರಿಗೆ ಸಚಿವ ಸ್ಥಾನ ಕೊಟ್ಟೇ ಇಲ್ಲ, ಅವಕಾಶ ಕೊಡಿ ಅಂತ ಕೇಳಿದರು. ಅದಕ್ಕೆ CM ಆನ್ಸರ್ ಕೂಡ ಮಾಡಿದರು, ನಿಮಗೆ ಗೊತ್ತಿರ್ಬೋದು.
ನಮ್ಮದೊಂದು ಪಾಲಿಸಿ ಮ್ಯಾಟ್ರ್ ಇದೆ, ಫಸ್ಟ್ ಟೈಮ್ MLAಗಳಿಗೆ ಸಚಿವ ಸ್ಥಾನ ಕೊಡೋದು ಬೇಡ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ ಅಂತ CM ಹೇಳಿದರು. ಅದಕ್ಕೆ DK ಶಿವಕುಮಾರ್ ಅವರು ಕೌಂಟ್ರ್ ಕೂಡ ಮಾಡಿದರು. ಬಿಸಿ ರಕ್ತ, ಹೊಸ ರಕ್ತ ಬರಬೇಕು, ನಮಗೆಲ್ಲ ಏಜ್ ಆಗೋಯ್ತು, ಇನ್ನು ಹೊಸಬ್ರಿಗೆ ಅವಕಾಶ ಸಿಗಬೇಕು ಅಂತ ಅವರು ಅದನ್ನು ಕೌಂಟ್ರ್ ಕೂಡ ಮಾಡಿದರು. ಸೊ ಇದೇ ಹಿನ್ನೆಲೆಯಲ್ಲಿ ಈಗ ಅವರೇ ಎಲ್ಲ ಕೇಳಿರುವಾಗ ನಾವು ಸೀನಿಯರ್ಸ್ ಯಾಕೆ ಕೇಳಬಾರ್ದು, ನಾವು ಸೀನಿಯರ್ಸ್ ಯಾಕೆ ಸಭೆ ಮಾಡಬಾರ್ದು ಅಂಥೇಳಿ ಇವರೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಸರಿ CMನ DCMನ ಭೇಟಿ ಆಗೋಣ, ಅದಾದಮೇಲೆ ಹೈಕಮಾಂಡ್ನ ಭೇಟಿ ಆಗೋಣ ಅಂಥೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾದರೆ ತೆರೆಯ ಹಿಂದೆ ನಡೆದಿದ್ದೇನು ನೋಡಿ. ತೆರೆಯ ಹಿಂದೆ ನಡೆದಿರೋದು, ನಾವು ಮೊದಲು ಆರಂಭದಲ್ಲಿ ಒಂದು ಮಾತು ಹೇಳಿದೆ, ವಿಷಯವನ್ನು ಜೀವಂತವಾಗಿಡುವಂಥ ಪ್ರಯತ್ನ ನಡೀತಾ ಇದೆ. ಎಲ್ಲ ಮುಗೀತು, ಎಲ್ಲ ಸರಿ ಆಯಿತು, ನೋ, ಹಾಗಿಲ್ಲ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವವರೆಗೂ ಈ ವಿಚಾರ ಜೀವಂತವಾಗಿರಬೇಕು, ದಿನ ಚರ್ಚೆ ಆಗ್ತಿರಬೇಕು. ಎಂತಹ ಸಂದರ್ಭ ಆದರೂ ಸರಿ, ಅದು 5 ರಾಜ್ಯಗಳ ಚುನಾವಣೆಯ ನಂತರವೋ ಮೊದಲೋ ಅಥವಾ ಬಜೆಟ್ ನಂತರವೋ ಬಜೆಟ್ಗೂ ಮೊದಲೋ ಹೈಕಮಾಂಡ್ ಮಧ್ಯಪ್ರವೇಶ ಆಗಲೇಬೇಕು. ಆ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವವನ್ನು ಪಡೆದಿದೆ ನೋಡಿ. ಈಗಿರೋ ಚರ್ಚೆ ಏನು, ಹೈಕಮಾಂಡ್ ಬಹುತೇಕ 5 ರಾಜ್ಯಗಳ ಚುನಾವಣೆಯ ನಂತರ ಇದ್ರ ಬಗ್ಗೆ ತೀರ್ಮಾನ ಮಾಡ್ಬೋದು. ಅಲ್ಲಿಯವರೆಗೂ ಕೂಡ ಅವರು ಸಭೆ ಮಾಡುವ ಇಂಟ್ರೆಸ್ಟ್ ಕೂಡ ಇಲ್ಲ, ಯಾಕಂದರೆ ಅವರ ಪ್ರಯಾರಿಟಿ 5 ರಾಜ್ಯಗಳ ಚುನಾವಣೆ ಅನ್ನೋದು ಚರ್ಚೆಯಲ್ಲಿತ್ತು. ಆದರೆ ಈಗ ಸ್ಟೇಟಿಂದ ಬೀಳ್ತಾ ಇರೋ ಪ್ರೆಷರ್ ಏನಪ್ಪ ಅಂದರೆ, ನೋಡಿ ಇದೇ ಆಗಿರೋದು, ತೆರೆ ಹಿಂದೆ ಆಗಿರುವಂಥದ್ದು. ಮೊದಲು ತೀರ್ಮಾನ ಮಾಡಿ, ಬಜೆಟ್ ಅನುಮೋದನೆಗೂ ಮೊದಲು ತೀರ್ಮಾನ ಮಾಡಿ ಅಂತ. ಈ ದಾಳವನ್ನು ಯಾರು ಹಾಕ್ಲಿಕ್ಕೆ ಸಾಧ್ಯ ಹೇಳಿ? ಬೇರೆ ಯಾರೂ ಸಾಧ್ಯ ಇಲ್ಲ. DK ಶಿವಕುಮಾರ್ ಅವ್ರದ್ದೇ ದಾಳ ನೋಡಿ. ಅವರಿಗೀಗ ಆಗಬೇಕಾಗಿರೋದಿದ್ರೆ ಅದು DK ಶಿವಕುಮಾರ್ ಅವರಿಗೆ. ಸಿದ್ದರಾಮಯ್ಯನವರಿಗೆ ಏನೋರು ಮುಖ್ಯಮಂತ್ರಿ ಇದ್ದಾರೆ. ರೀಶಫಲ್ ಅನ್ನುವ ಕಾರಣಕ್ಕಾಗಿಯೋ, ಸಚಿವ ಸಂಪುಟ ವಿಸ್ತರಣೆ ಅನ್ನುವ ಕಾರಣಕ್ಕಾಗಿಯೋ, ಯಾವ ಕಾರಣಕ್ಕಾದರೂ ಮಾಡಿ ಹೈಕಮಾಂಡ್ ಒಂದು ಸಭೆಯನ್ನು ಮಾಡಿ ಸಿದ್ದರಾಮಯ್ಯನವ್ರನ್ನ ಎದುರಿಗೆ ಕೂರಿಸ್ಕೊಂಡು ಏನು ಅಂತ ಕೇಳಿ ನನಗೆ ಹೇಳಿ, ಆಮೇಲೆ ನಾನು ನನ್ನ ತೀರ್ಮಾನ ತಗೊಳಕ್ಕಾಗುತ್ತೆ ಅನ್ನುವಂಥದ್ದು DK ಶಿವಕುಮಾರ್ ಅವರ ದಾಳ. ಬಹುಶಃ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಈಗ ಇದಕ್ಕೆ ಸೊಪ್ಪು ಹಾಕುತ್ತೋ ಗೊತ್ತಿಲ್ಲ. ಮತ್ತು ಇವರೆಲ್ಲ ಡೆಲ್ಲಿಗೆ ಹೋದರೂ ಅವರೆಲ್ಲ ಸಿಗೋದು ಅನುಮಾನ. ಯಾಕಂದರೆ ಎಲ್ಲ ನಾನು ಹೇಳ್ತೀನಿ ಕೇಳಿ, ಕೇರಳ, ತಮಿಳುನಾಡು, ಅಸ್ಸಾಂ, ವೆಸ್ಟ್ ಬೆಂಗಾಲ್ ಈ ರಾಜ್ಯಗಳು ಬಹಳ ಮುಖ್ಯವಾದ ರಾಜ್ಯಗಳು. ಈ ಚುನಾವಣೆಯಲ್ಲಿ ಅವರೀಗ ಸಂಪೂರ್ಣ ಮಗ್ನರಾಗಿದ್ದಾರೆ. ಈಗ ಇಲ್ಲಿಂದ ಏನೋ MLAಗಳು ಬಂದರು, ಅವ್ರು ಮಿನಿಸ್ಟ್ರ್ ಕೇಳ್ತಿದ್ದಾರೆ ಅಂತೇಳಿ ಅವ್ರೇನು ಕೂತ್ಕೊಂಡು AICC CWC ಸಭೆ ಕರೆದುಬಿಟ್ಟು ಏನೋ ತೀರ್ಮಾನ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಈ ವಿಚಾರವನ್ನು ಜೀವಂತವಾಗಿಡುವ ಪ್ರಯತ್ನದ ಭಾಗವಾಗಿ ಈಗ ಮತ್ತೆ ಶಾಸಕರ ಸಭೆ, ಅದರ ಬೆನ್ನಿಗೆ CM DCM ಭೇಟಿ, ಅದಾದ ನಂತರ ಹೈಕಮಾಂಡ್ ಭೇಟಿ, ಒಟ್ಟಾರೆಯಾಗಿ ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ, ಸರ್ಕಾರದಲ್ಲಿ ಬದಲಾವಣೆ, ಇವೆಲ್ಲವೂ ಕೂಡ ಜೀವಂತವಾಗಿರಬೇಕು, ಚರ್ಚೆ ಆಗ್ತಾನೆ ಇರಬೇಕು, ತೀರ್ಮಾನ ಆಗೋವರೆಗೂ ಬಿಡಲ್ಲ. ಈ ರೀತಿ ಹಠಕ್ಕೆ ಕಟ್ಟಿ ನಿಂತಿರೋರು ಯಾರಪ್ಪ ಅಂದರೆ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರ ಈ ನಿರಂತರ ಪ್ರಯತ್ನಕ್ಕೆ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನುವಂಥ ಹಠಕ್ಕೆ ಫಲ ಸಿಗಬಹುದೇ, ಅಥವಾ ಹೈಕಮಾಂಡ್ ಈ ಹಿಂದೆ ತಳ್ತಾ ಬಂದ ಹಾಗೆ ಈ ಬಾರಿಯೂ ಮುಂದೆ ತಳ್ಳುವಂತಹ ಕಾರ್ಯತಂತ್ರವನ್ನೇ ಪ್ರಯೋಗಿಸಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.